ಹೆಲೋ, ಎಲ್ರಿಗೂ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನೀವು ಸ್ಕ್ರೀನಲ್ಲಿ ನೋಡ್ತಿರೋ ಹಾಗೆ 2500 ಲಾಸ್ ಆಗಿದೆ. ಸೊ ಇವತ್ತು ನಾನು 7 ಟ್ರೇಡ್ಸ್ ತೊಗೊಂಡಿದ್ದೆ. ಸೊ 7 ಟ್ರೇಡ್ಸಲ್ಲಿ 3 ಲಾಸ್ ಆಗಿದೆ, 4 ಪ್ರಾಫಿಟ್ ಆಯಿತು. ಬಟ್ ಲಾಸಸ್ ಜಾಸ್ತಿ ಆಗಿರೋದ್ರಿಂದ 2500 ಲಾಸ್ ಆಗಿದೆ. ಸೊ ಮೊದಲನೇ ಸ್ಟಾಕ್ ನೋಡೋದಾದರೆ ಬಜಾಜ್ ಫಿನ್ಸರ್ವಲ್ಲಿ ನಾನು ಆ್ಯಕ್ಚುಲಿ ಈ ಗ್ರೀನ್ ಕ್ಯಾಂಡಲ್ ಇದೆಯಲ್ಲ, ಗ್ರೀನ್ ಕ್ಯಾಂಡಲ್ ಬ್ರೇಕ್ ಆಯಿತು ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ನ. ಸೊ ಅದಾದಮೇಲೆ ತಗೊಂಡೆ. ಬಟ್ ನೀವು ನೋಡಿದಿರೋ ಹಾಗೆ ಅದು ಸೆಕೆಂಡ್ ಕ್ಯಾಂಡಲ್ ನೆಗೆಟಿವ್ ಆಯಿತು. ಸೊ ಹಾಗಾಗಿ ಅದು ಲಾಸ್ ಆಗಿ ಟರ್ನ್ ಆಯಿತು ಆ ಟ್ರೇಡು. ಸೊ ಆ ಸೆಕೆಂಡ್ ಕ್ಯಾಂಡಲ್ಗೆ ಎಕ್ಸಿಟ್ ಮಾಡಿದೆ. ಅದರಲ್ಲಿ 1275 ಲಾಸ್ ಆಗಿದೆ. ಸೊ ಸೆಕೆಂಡ್ ಸ್ಟಾಕ್ ನೋಡೋದಾದರೆ ಸಿಪ್ಲಾ ಈ ಪರ್ಟಿಕ್ಯುಲರ್ ಲೆವೆಲಲ್ಲಿ ತೊಗೊಂಡೆ. ಬಟ್ ಇದು 27.5 ಆದಮೇಲೆ ನೆಕ್ಸ್ಟು ರೆಡ್ ಕ್ಯಾಂಡಲ್ ಬಂತು. ಸೊ ಹಾಗಾಗಿ ಇಲ್ಲಿ ಪೊಸಿಷನ್ ಎಂಡ್ ಮಾಡಿದೆ. ಸೊ ಅದರಲ್ಲಿ ಅರೌಂಡ್ 487 ಪ್ರಾಫಿಟ್ ಆಗಿದೆ. ಸೊ ನೆಕ್ಸ್ಟು ನೋಡಿದ್ರೆ HDFC ಬ್ಯಾಂಕ್. ಸೊ HDFC ಬ್ಯಾಂಕ್ ಇಲ್ಲಿದೆಯಲ್ಲ, ಸೊ ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಆದಮೇಲೆ ತೊಗೊಂಡೆ. ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಆದಮೇಲೆ ನನ್ನ ಟಾರ್ಗೆಟ್ ಇದ್ದಿದ್ದು 32.5ಗೆ. ಸೊ ಅಲ್ಲಿ ಎಕ್ಸಿಟ್ ಮಾಡಿಕೊಂಡೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಪ್ರಾಫಿಟ್ ಆಯಿತು. ನೆಕ್ಸ್ಟು ರಿಲಯನ್ಸಲ್ಲೂ 600 ಪ್ರಾಫಿಟ್ ಆಗಿದೆ. ಸೊ ಅದು ಯಾವಾಗ ಎಕ್ಸಿಕ್ಯೂಟ್ ಮಾಡಿದೆ ಅಂದರೆ, ಸೊ ಈ ಪರ್ಟಿಕ್ಯುಲರ್ ಲೆವೆಲ್ ಅಂದರೆ ಇಲ್ಲಿದೆಯಲ್ಲ, ಸೊ ಈ ಪರ್ಟಿಕ್ಯುಲರ್ ಲೆವೆಲ್ಲು ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆದಮೇಲೆ ಇಲ್ಲಿ ತೊಗೊಂಡೆ. ಸೊ ನನ್ನ ಟಾರ್ಗೆಟ್ ಇದ್ದಿದ್ದು ಅರೌಂಡ್ 23.8 23.5 ಎಕ್ಸಿಟ್ ಮಾಡಿಕೊಂಡೆ. ಸೊ ಅದರಲ್ಲಿ ಅರೌಂಡ್ 600 ಪ್ರಾಫಿಟ್ ಆಯಿತು. ನೆಕ್ಸ್ಟು ಟಾಟಾ ಮೋಟರ್ಸಲ್ಲಿ ಏನಾಯಿತು ಅಂದರೆ, ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಇದೆಯಲ್ಲ, ಇಲ್ಲಿ ನೀವು ಕಾಣ್ತಿರಾಗೆ, ಸೊ ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ನ ಬ್ರೇಕ್ ಆಯಿತು. ಈ ಬ್ರೇಕ್ ಆದಮೇಲೆ ಇದು ಮೇಲ್ಗಡೆ ಹೋಯಿತು. ಇಲ್ಲಿ ಈ ಕ್ಯಾಂಡಲ್ ಆದಮೇಲೆ ಈ ಕ್ಯಾಂಡಲ್ ತೊಗೊಂಡೆ, ಮೇಲೆ ಹೋಯಿತು. ಆಮೇಲೆ ಈ ಕ್ಯಾಂಡಲ್ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ರೆಡ್ ಆಯಿತು. ಸೊ ಹಾಗಾಗಿ ಆ ಪೊಸಿಷನ್ನ ವಿತ್ ವೆರಿ ಸ್ಮಾಲ್ ಪ್ರಾಫಿಟಲ್ಲಿ ಬುಕ್ ಮಾಡಿಕೊಂಡು ಎಕ್ಸಿಟ್ ಮಾಡಿಕೊಂಡೆ. ನೆಕ್ಸ್ಟು ಅಲ್ಟ್ರಾಟೆಕ್ಕಲ್ಲಿ 2 ಟ್ರೇಡ್ ತೊಗೊಂಡೆ. ಒಂದು 10,600 PE, ಇನ್ನೊಂದು 10,700 PE. ಸೊ ಎರಡೂ ಚಾರ್ಟ್ ಸೇಮ್ ಥರ ಕಾಣುತ್ತೆ ನೀವು ನೋಡಬೇಕಾದ್ರೆ. ಸೊ ಇಲ್ಲಿ ನೀವು ನೋಡಿದ್ದೀರಾ ಅಂದರೆ, ಇಲ್ಲಿ ನಾನು ತೊಗೊಂಡಿದ್ದು ಒಂದು ನಿಮಿಷ, ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಝೋನ್ ಇತ್ತಲ್ಲ, ಸೊ ಈ ರೆಸಿಸ್ಟೆನ್ಸ್ ಝೋನ್ನ ಬ್ರೇಕ್ ಆಗಿ ಇಲ್ಲಿ ಗ್ರೀನ್ ಆಯಿತು. ಸೊ ಇಲ್ಲಿ ತೊಗೊಂಡೆ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ತೊಗೊಂಡು ಸೆಕೆಂಡ್ ಕ್ಯಾಂಡಲು ಗ್ರೀನ್ ಆಯಿತು. ಬಟ್ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಆಗಿ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಅಲ್ಲೇ ಎಕ್ಸಿಟ್ ಮಾಡ್ಕೊಂಬಿಟ್ಟೆ ಪೊಸಿಷನ್ನ. ಬಟ್ ಆದರೂ 1097 ಲಾಸ್ ಆಯಿತು. ಸೊ ಅದೇ ರೀತಿ ನೀವು 10,700 ನೋಡಿದೇನಾದರೂ ಸೇಮ್ ಆಗೇ ಆಯಿತು. ಸೊ ಈ ಲೆವೆಲ್ ಇದೆಯಲ್ಲ, ಸೊ ಈ ಲೆವೆಲ್ನ ಬ್ರೇಕ್ ಮಾಡ್ತು. ಸೊ ಈ ಲೆವೆಲ್ನ ಬ್ರೇಕ್ ಮಾಡಿದ್ಮೇಲೆ ಈ ಕ್ಯಾಂಡಲ್ ಹೈಕ್ ತೊಗೊಂಡೆ. ಬಟ್ ಅದಕ್ಕೆ ನೆಕ್ಸ್ಟ್ ಕ್ಯಾಂಡಲ್ಲು ರೆಡ್ ಆಗಿ ಟರ್ನ್ ಆಯಿತು. ಸೊ ಹಾಗಾಗಿ ಅರೌಂಡ್ ಫಸ್ಟಲ್ಲಿ 10,095 10,700 1815 ಲಾಸ್ ಆಯಿತು. ಸೊ ಹಾಗಾಗಿ ಇದೇ ಮೇಜರ್ ಲಾಸ್ ಆಗಿದ್ದು. ಸೊ ಇದಿಷ್ಟು ಇವತ್ತಿನ ಟ್ರೇಡ್ಸು. ಮುಂದಿನ ವೀಡಿಯೋದಲ್ಲಿ ನಾಳೆಗೆ ಬ್ಯಾಂಕ್ ನಿಫ್ಟಿ ಮತ್ತು ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.